ನಮಸ್ಕಾರ ಸ್ನೇಹಿತರೆ, ಒಂದು ವಿಡಿಯೋ ಮುಖಾಂತರ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಾಗಿದೆ. ನೀವು ಕೂಡ ಕೊನೆವರೆಗೂ ವಿಡಿಯೋವನ್ನು ನೋಡುವ ಮುಖಾಂತರ ಈ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳಿದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರಿ. ಉಚಿತ ತರಬೇತಿಗಳನ್ನು ಕೂಡ ಪಡೆದು 15,000 ಹಣವನ್ನು ಕೂಡ ಸರ್ಕಾರದಿಂದ ಪಡೆದುಕೊಳ್ಳಿ. PM ವಿಶ್ವಕರ್ಮ ಯೋಜನೆ 2024. ಸ್ನೇಹಿತರೆ, ಯಾರಿಗೆಲ್ಲ ತಮ್ಮ ಸ್ವಂತ ಉದ್ಯೋಗದ ಮೇಲೆ ಹೆಚ್ಚಿನ ಆಸಕ್ತಿ ಇರುತ್ತದೆಯೋ ಅಂಥವರು ಈ ಒಂದು ಯೋಜನೆ ಮುಖಾಂತರ 15,000 ಹಣವನ್ನು ಕೂಡ ಪಡೆಯಬಹುದು. ಜೊತೆಗೆ ಉಚಿತ ತರಬೇತಿಗಳನ್ನು ಕೂಡ ಪಡೆಯಬಹುದಾಗಿದೆ. ತರಬೇತಿ ಸಮಯದಲ್ಲಿ ನಿಮಗೆ ಪ್ರತಿನಿತ್ಯವೂ ಕೂಡ 500 ಹಣವನ್ನು ಕೂಡ ಆ ಒಂದು ಅಭ್ಯರ್ಥಿಗಳಿಗೆ ನೀಡಲಾಗುತ್ತದೆ. ಸರ್ಕಾರವು ಈ ಎಲ್ಲ ತರಬೇತಿಯನ್ನು ನೀಡುವ ಮುಖಾಂತರ ವ್ಯಾಪಾರಸ್ಥರಿಗೆ ಹೆಚ್ಚಿನ ಪ್ರಯೋಜನಕಾರಿಯಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದೆ. ಸಾಕಷ್ಟು ಉದ್ಯಮಗಳಿಗೆ ಈ ಒಂದು PM ವಿಶ್ವಕರ್ಮ ಯೋಜನೆ ಮುಖಾಂತರ ಉಚಿತವಾಗಿ ಹಣ ಕೂಡ ದೊರೆಯುತ್ತದೆ. ಈ ಒಂದು ಹಣವನ್ನು ವೋಚರ್ಸ್ ಎಂದು PM ವಿಶ್ವಕರ್ಮ ಯೋಜನೆ ಪರಿಗಣಿಸಿದೆ. ವೋಚರ್ಸ್ ಎಂದೇ ನಿಮ್ಮ ಖಾತೆಗೆ ಹಣ ಜಮಾ ಆಗುವುದು ಹಾಗೂ ನಿಮಗೆ ಹೆಚ್ಚಿನ ಹಣ ಕೂಡ ನಿಮ್ಮ ವ್ಯಾಪಾರಕ್ಕೆ ಬೇಕು ಎನ್ನುವವರೆಗೂ ಕೂಡ ಸಾಲದ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿದೆ. ಆ ಸಾಲದ ಹಣವನ್ನು ಕೂಡ ಪಡೆಯಿರಿ. ನೀವು ಕೂಡ ಪ್ರತಿ ತಿಂಗಳು ಕಡಿಮೆ ಬಡ್ಡಿ ಹಣವನ್ನು ಕೂಡ ಪಾವತಿ ಮಾಡಬೇಕು. ಯಾರೆಲ್ಲ ಮನೆಯಲ್ಲಿಯೇ ಇದು ಹೊಲಿಗೆ ಯಂತ್ರವನ್ನು ಖರೀದಿ ಮಾಡಬೇಕು ಎಂದುಕೊಂಡಿದ್ದೀರಾ ಅಂಥವರು ಕೂಡ ಹೊಲಿಗೆ ಯಂತ್ರವನ್ನು ಕೂಡ ಖರೀದಿ ಮಾಡಲು ಈ ಸರ್ಕಾರದಿಂದ ಸಿಗುವಂತಹ 15,000 ಹಣವನ್ನು ಕೂಡ ಬಳಸಿಕೊಳ್ಳಬಹುದು. ಈ ಹೊಲಿಗೆ ಯಂತ್ರದ ತರಬೇತಿಯನ್ನು ಕೂಡ ಸರ್ಕಾರ ನೀಡುತ್ತದೆ. ಇನ್ನಿತರ ಬೇರೆ ಬೇರೆ ರೀತಿಯ ಮಹಿಳೆಯರಿಗೆ ಅನ್ವಯಿಸುವಂತಹ ಕೆಲಸಗಳು ಹಾಗೂ ಪುರುಷರಿಗೆ ಅನ್ವಯಿಸುವಂತಹ ಕೆಲಸಗಳಿಗೂ ಕೂಡ ತರಬೇತಿ ಜೊತೆಗೆ ಹಣ ಕೂಡ ದೊರೆಯುತ್ತದೆ. ಪ್ರಸ್ತುತ ದಿನಗಳಲ್ಲಿ ಎಲ್ಲರಿಗೂ ಕೂಡ ಹಣದ ಅವಶ್ಯಕತೆ ತುಂಬಾ ಇದೆ. ಆ ಹಣವನ್ನು ಕೂಡ ಸರ್ಕಾರವೇ ನೀಡುವ ಮುಖಾಂತರ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಹಲವಾರು ಹಣದ ಸೌಲಭ್ಯವನ್ನು ಕೂಡ ಒದಗಿಸುತ್ತಿದೆ. ಎಲ್ಲ ಯೋಜನೆಗಳಲ್ಲೂ ಕೂಡ ಹಣದ ಸಹಾಯ ಕಡ್ಡಾಯವಾಗಿ ದೊರೆಯುತ್ತವೆ. ನೀವೇನಾದರೂ ಮನೆಯನ್ನು ನಿರ್ಮಿಸುತ್ತಿದ್ದೀರಿ ಎಂದರೂ ಕೂಡ ಸರ್ಕಾರ ನಿಮಗೆ ಸಹಾಯಧನವನ್ನು ನೀಡುತ್ತದೆ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ಕೂಡ ಸಾಲವಾಗಿ ನೀಡುತ್ತದೆ. ಅದೇ ರೀತಿ ನೀವು ಹೊಸದಾದ ವ್ಯಾಪಾರವನ್ನು ಪ್ರಾರಂಭ ಮಾಡುತ್ತೀರಿ ಎಂದರೂ ಕೂಡ ಸರ್ಕಾರ ನಿಮಗೆ ಸಹಾಯಧನವನ್ನು ನೀಡಿ ಸಾಲದ ಹಣವನ್ನು ಕೂಡ ನೀಡುತ್ತದೆ. ನಿಮಗೆ ಅನ್ವಯವಾಗುವಂತಹ ಎಲ್ಲ ನಿಯಮವನ್ನು ಕೂಡ ಅನುಸರಿಸುವ ಮೂಲಕ ಸಾಲದ ಹಣವನ್ನು ಕೂಡ ಪಡೆಯಬಹುದು. ಯಾರೆಲ್ಲ ಸರ್ಕಾರಿ ಯೋಜನೆಗಳ ಮುಖಾಂತರ ಹಣವನ್ನು ಪಡೆದಿದ್ದೀರಿ ಅವರು ಕಮೆಂಟ್ ಮೂಲಕ ತಿಳಿಸಿ. ಯಾವ ಯೋಜನೆಯಲ್ಲಿ ಸಾಲವನ್ನು ಪಡೆದಿದ್ದೀರಿ ಎಂದು. ಅರ್ಜಿ ಸಲ್ಲಿಕೆಗೆ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಎಂದರೆ ಮೊದಲಿಗೆ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತದೆ, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಹಾಗೂ ಬ್ಯಾಂಕ್ ಖಾತೆ ಮಾಹಿತಿ, ಕಾಯಂ ವಿಳಾಸದ ಪುರಾವೆ, ವೋಟರ್ ID ಮತ್ತು ಮೊಬೈಲ್ ಸಂಖ್ಯೆ. ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಂದರೆ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ಕಿಸಿ ವೆಬ್ಸೈಟ್ಗೆ ಭೇಟಿ ನೀಡುತ್ತೀರಿ. ಆ ವೆಬ್ಸೈಟ್ ತೆರೆದ ಬಳಿಕ ಲಾಗಿನ್ ಆಗಬೇಕು. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕುವ ಮುಖಾಂತರ OTP ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುತ್ತದೆ. OTPಯನ್ನು ನಮೂದಿಸುವ ಮುಖಾಂತರ ಲಾಗಿನ್ ಕೂಡ ಆಗಿರಿ. ಲಾಗಿನ್ ಆದ ಬಳಿಕ ಎಲ್ಲ ದಾಖಲಾತಿಗಳೊಂದಿಗೆ ಟೂಲ್ ಕಿಟ್ಗಳನ್ನು ಪಡೆಯಲು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರಿ. ಯಾರೆಲ್ಲ ಇನ್ನೂ ಕೂಡ ಈ ಯೋಜನೆ ಮುಖಾಂತರ ಹಣವನ್ನು ಪಡೆದಿಲ್ಲವೋ ಅಂಥವರು ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಈಗಾಗಲೇ ಈ ಯೋಜನೆ ಮುಖಾಂತರ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿ ಹಣವನ್ನು ಕೂಡ ಪಡೆದಿರುವವರು ಈ ಯೋಜನೆಗೆ ಅರ್ಹರಲ್ಲ. ಏಕೆಂದರೆ ಅವರು ಮುಂಚಿತವಾಗಿಯೇ ಈ ಯೋಜನೆ ಮುಖಾಂತರ ಹಣವನ್ನು ಪಡೆದಿರುತ್ತಾರೆ. ಅಂಥವರಿಗೆ ಸರ್ಕಾರ ಮತ್ತೆ ಹಣವನ್ನು ಕೂಡ ನೀಡುವುದಿಲ್ಲ. ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರಿನ್ನೂ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ವಾ ಕೂಡಲೇ ಲೈಕ್ ಮಾಡುವ ಮುಖಾಂತರ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ. ಏಕೆಂದರೆ ಅವರಿಗೂ ಕೂಡ ಈ ಒಂದು ಉಪಯುಕ್ತ ಮಾಹಿತಿ ತಲುಪಿ ಅವರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ 15,000 ಹಣವನ್ನು ಪಡೆದು ಉಚಿತ ತರಬೇತಿಗಳ ಜೊತೆಗೆ ಸಾಲದ ಮೊತ್ತವನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಯಾರೆಲ್ಲ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದೀರಿ ಧನ್ಯವಾದಗಳು ಸ್ನೇಹಿತರೆ.